ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. 37ನೇ ಸೂತ್ರ. ಅಸ್ಥೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ. ಅಂದ್ರೆ ಅಸ್ಥೇಯ ಪ್ರತಿಷ್ಠಿತವಾದರೆ, ಅಸ್ಥೇಯ ಸಿದ್ಧಿಯಾದರೆ ಸರ್ವರತ್ನಗಳ ಸ್ಥಾನವಾಗ್ತಾನೆ ಸಾಧಕ ಅಂತ ಹೇಳ್ತಾರೆ. ರತ್ನ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಮುತ್ತು ರತ್ನಗಳು ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು. ಅವುಗಳನ್ನ ಮನುಷ್ಯ ಬೇರೆ ಬೇರೆ ರೂಪದಲ್ಲಿ ಧರಿಸ್ತಾನೆ. ರತ್ನಗಳನ್ನು ಚೆನ್ನಾಗಿ ಹೊಳೆಯುವ ಅಥವಾ ಹೊಳೆಯುವಂತೆ ಮಾಡಿದ ವಸ್ತುಗಳು ರತ್ನಗಳು. ಪ್ರತಿಯೊಬ್ಬರಿಗೂ ಆಸೆ ಆಗತ್ತೆ. ಮೊದಲು ಈ ಆಸೆ ಬಂಗಾರದಿಂದ ಶುರುವಾಗುತ್ತೆ, ಆಭರಣದಿಂದ ಶುರುವಾಗುತ್ತೆ. ಆಭರಣಗಳನ್ನು ಧರಿಸ್ತಾ ಮುಂದೆ ಇನ್ನೂ ಸಾಹುಕಾರಕ್ಕೆ ಬಂದಂಗೆ ವಜ್ರಗಳು, ವೈಡೂರ್ಯಗಳು, ರತ್ನಗಳು, ಮುತ್ತಿನ ಸರಗಳು ಇವೆಲ್ಲ ಬೇಕು ಅನ್ನಿಸ್ತ ಮನುಷ್ಯನಿಗೆ. ಆದ್ರೆ ಸಾಧಕರಾದವ್ರಿಗೆ ಇವ್ಯಾವೂ ಅಗತ್ಯ ಇಲ್ಲ. ಅಗತ್ಯ ಇಲ್ಲ ಅಂತಂದ್ರೆ ಅವರು ಸ್ಮಶಾನದಲ್ಲಿರ್ತಾರೆ ಅಥವಾ ಪರ್ವತದ ಮೇಲೆ ಇರ್ತಾರೆ, ಗುಡಿಗಳಲ್ಲಿ ಇರ್ತಾರೆ. ಅದಕ್ಕೆ ಅಗತ್ಯ ಇಲ್ಲ ಅಂತ ಅಲ್ಲ, ಅವ್ರಿಗೆ ಅದನ್ನ ಧರಿಸ್ಬೇಕು ಅಂತಾನೆ ಅನ್ಸಲ್ಲ, ಅನ್ನಿಸ್ಬಾರ್ದು. ಒಂದ್ ವೇಳೆ ಅನ್ನಿಸ್ತಪ್ಪ ಅಂತಂದ್ರೆ ಅವನ ಆತ್ಮ ಪ್ರಗತಿ ಇನ್ನೂ ಶುರುವಾಗಿಲ್ಲ. ಬಂಗಾರದ ಅಪೇಕ್ಷೆ, ಆಮೇಲಿಂದ ಹಣದ ಅಪೇಕ್ಷೆ, ರತ್ನದ ಅಪೇಕ್ಷೆ, ಅದಕ್ಕೋಸ್ಕರ ಏನಾದ್ರೂ ತಂತ್ರಗಳನ್ನ ಮಾಡ್ತಿದ್ರೆ, ಅದನ್ನ ಧರಿಸ್ತಾ ಇದ್ರೆ ಅವನ ಆಧ್ಯಾತ್ಮ ಜೀವನದಲ್ಲಿ ಹಣ್ಣಾಗಿಲ್ಲ ಅಂತ ಅರ್ಥ ಆಗತ್ತೆ. ಯಾಕೆಂದ್ರೆ ಬಹಳ ವರ್ಷಗಳ ಹಿಂದೆನೆ, ಸಾವಿರಾರು ವರ್ಷಗಳ ಹಿಂದೆನೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಏನು, ಪೃಥ್ವಿಯಾಂ ತ್ರೇಣಿ ರತ್ನಾನಿ ಅನ್ನಂ ಜಲಂ ಸುಭಾಷಿತಂ. ಈ ಭೂಮಿಯ ಮೇಲೆ 3 ರತ್ನಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಅನ್ನ, ಜಲ ಅಂದ್ರೆ ನೀರು, ಮತ್ತು ಸುಭಾಷಿತಗಳು, ಒಳ್ಳೆಯ ಮಾತುಗಳು, ಜ್ಞಾನಪ್ರದ ಮಾತುಗಳು, ಅವನನ್ನ ಕಷ್ಟದಿಂದ ಪಾರ್ ಮಾಡ್ತಕ್ಕಂತಹ ಮಾತುಗಳು. ಮೂಢಹಿ ಮುಂದುವರಿತಾ ಸುಭಾಷಿತ, ಪಾಷಾಣ ಖಂಡೇಶು ಮೂಢಹಿ ರತ್ನ ಸಂಜ್ಞಾ ವಿಧೀಯತೆ. ಮೂರ್ಖರಾದವರು ಕಲ್ಲಿನ ಚೂರುಗಳಿಗೆ, ಪಾಷಾಣದ ಕಲ್ಲು, ಕಲ್ಲಿನ ಚೂರುಗಳಿಗೆ ರತ್ನದ ಸೂಚಕವನ್ನ ಕೊಟ್ಟಿದ್ದಾರೆ. ಸಂಜ್ಞೆ ಅಂದ್ರೆ ಸೂಚಕ. ರತ್ನದ ಸೂಚಕವನ್ನ ಕೊಟ್ಟಿರೋರು, ರತ್ನದ ಬೆಲೆಯನ್ನು ಕೊಟ್ಟಿರೋರು ಮೂರ್ಖರು. ಯಾವಕ್ಕೆ? ಕಲ್ಲಿಗೆ, ಕಲ್ಲಿನ ತುಂಡಿಗೆ. ಅಂದ್ರೆ ವಜ್ರ ವೈಡೂರ್ಯಗಳು, ರತ್ನಗಳು ಕೂಡ ಒಂದ್ ರೀತಿ ಕಲ್ಲೇ. ಚಿನ್ನ ಶರಣರ ಪರಿಭಾಷೆಯಲ್ಲಿ ಅದೊಂದು ಹಳದಿಯ ಮಣ್ಣು, ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಆದ್ರೆ ಜಗಳ ಹಚ್ಚೋದಕ್ಕೆ ಅವ ಪ್ರಥಮ, ಜೀವ ತೆಗೆಯೋದಕ್ಕೂ ಪ್ರಥಮನೇ. ಆದ್ರಿಂದ ಸಾಧಕನಾದಂಥವನು ಇದನ್ನ ಬಯಸಬಾರದು. ಈಗಂತೂ ಸಾಧಕರಿಗೆ ಅಷ್ಟೇ ಅಲ್ಲ, ಯಾರಿಗೂ ಬೇಡ. ಇವಾಗ ಧರಿಸ್ಬೇಡಿ. ಒಂದ್ ವೇಳೆ ಇದ್ರೂ ಕೂಡ ಅದನ್ನ ನಿಮ್ಮ ಪೆಟ್ಟಿಗೆಗಳಲ್ಲಿ ಇಟ್ಕೊಳ್ಳೋದ್ರ ಬದಲಾಗಿ ಅವಕ್ಕೇನೋ ಚಿನ್ನದ ಬಾಂಡ್ ಅಂತ ಮಾಡಿದ್ದಾರೆ, ಅದನ್ನ ಕೊಟ್ರೆ ನಿಮಗೆ ಹಣ ಕೊಡ್ತಾರೆ. ಒಂದಷ್ಟು ದಿವಸ ಹಣ ಕೊಡ್ತಾರೆ, ಅದನ್ನ ವಾಪಸ್ ಕಟ್ಟಿದ ಮೇಲೆ ಅದು ನಿಮಗೆ ವಾಪಸ್ ಬರ್ತದೆ. ಬ್ಯಾಂಕ್ನಲ್ಲಿ ಇಟ್ರೆ, ವ್ಯಕ್ತವಾಗಿ ಇಟ್ರೆ ಅಥವಾ ಮಾರಾಟ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದು.
ನಿಮಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು ಅಂತ ಹೇಳ್ತಿದ್ದಾರೆ ಈಗ ಪ್ರಧಾನಮಂತ್ರಿಗಳು. ಆದ್ರಿಂದ ಈ ಈ ಚಿನ್ನ ಮತ್ತು ರತ್ನ ಇದು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಬಳಕೆ ಆಗ್ಬೇಕು ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಅದು ಅದೇ ನಂಗಿರ್ಲಿಲ್ಲ. ಮುಚ್ಚಿಡ್ತಿದ್ರು, ಹೂತಿಡ್ತಿದ್ರು, ದೊಡ್ಡ ದೊಡ್ಡ ಸಂದೂಕಗಳಲ್ಲಿ ಇಡ್ತಿದ್ರು. ಅವಾಗ ಅದಕ್ಕೆ ಬೆಲೆನೂ ಇರಲಿಲ್ಲ, ತುಂಬಾ ಬೆಲೆ ಇರಲಿಲ್ಲ. ಇವಾಗ ಚಿನ್ನಕ್ಕೆ ಬೆಳ್ಳಿಗೆ ಯಾಕಿಷ್ಟು ಬೆಲೆ ಬಂದಿದೆ ಅಂದ್ರೆ, ಅದು ಬೇರೆ ಬೇರೆ ಇದ್ರಲ್ಲಿ ಬಳಕೆ ಆಗ್ತಾ ಇದೆ. ಅಂದ್ರೆ ಈ ಮೊಬೈಲ್ ತಯಾರು ಮಾಡ್ತಾರೆ, ಕಂಪ್ಯೂಟರ್ ತಯಾರು ಮಾಡ್ತಾರೆ. ಇಲ್ಲೆಲ್ಲ ಈ ಲೋಹಗಳು ಅಂದ್ರೆ ಚಿನ್ನ, ಬೆಳ್ಳಿ, ಇನ್ನೊಂದು ಪ್ಲಾಟಿನಮ್ ಅಂತ ಒಂದು ಬರುತ್ತೆ, ಇವೆಲ್ಲ ಅದರಲ್ಲಿ ಉಪಯೋಗ ಆಗ್ತಾ ಇದ್ದಾವೆ. ಸಾಫ್ಟ್ವೇರ್ ತಯಾರಿಕೆಯಲ್ಲಿ ಉಪಯೋಗ ಆಗ್ತಿದ್ದಾವೆ. ಹಾಗಾಗಿ ಇವಕ್ಕೆ ಬೆಲೆ ಜಾಸ್ತಿ. ಮತ್ತೆ ರತ್ನವನ್ನ ಕೊಂಡುಕೊಳ್ಳೋರು, ಚಿನ್ನವನ್ನ ಕೊಂಡುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಬಡವರು ಮಧ್ಯಮ ವರ್ಗದ ಜೀವನಕ್ಕೆ ಬಂದಿದ್ದಾರೆ, ಮಧ್ಯಮ ವರ್ಗದವ್ರು ಶ್ರೀಮಂತರಾಗಿದ್ದಾರೆ. ಮತ್ ಪ್ರತಿಯೊಬ್ಬರಿಗೂ ಬಂಗಾರ ಬೇಕೇ ಬೇಕು ಅನ್ನುವ ಭ್ರಮೆ ಉಂಟಾಗ್ಬಿಟ್ಟಿದೆ. ಅದಕ್ಕೆ ಇನ್ಮೇಲೆ ಯಾರು ಈ ಭಕ್ತಿ ಮಾರ್ಗದಲ್ಲಿ ಇದೀರ, ಕೊನೆ ಪಕ್ಷ ಅವರಾದ್ರು ಬಂಗಾರವನ್ನು ಧರಿಸೋದು ಸಾಧ್ಯವಾದಷ್ಟು ಮಟ್ಟಿಗೆ ಖರೀದಿನೇ ಕಡಿಮೆ ಮಾಡಿ ಬಿಟ್ಬಿಡಿ. ಇದ್ದಿದ್ದನ್ನು ಕೂಡ ಧರಿಸೋದನ್ನು ಕಡಿಮೆ ಮಾಡ್ಕೊಂತ ಅದನ್ನ ದೇಶಕ್ಕಾಗಿ ಕೊಡೋದಂದ್ರೆ ನೀವೇನು ಉಚಿತವಾಗಿ ಕೊಡ್ಬೇಡಿ, ಉಚಿತವಾಗಿ ಏನು ಕೊಡೋದು ಬೇಡ. ಒಳ್ಳೆ ಬೆಲೆ ಬಂದಿದೆ ಇವಾಗ. ನಿಮ್ದೇನಾದ್ರೂ ಯೋಜನೆಗಳಿದ್ರೆ ಅದನ್ನೆಲ್ಲ ಖರೀದಿ ಮಾರಾಟ ಮಾಡ್ಬಿಟ್ಟು ಹೊಸದಾಗಿ ಖರೀದಿ ಮಾಡಬೇಡಿ, ಇದ್ದಿದ್ದನ್ನೇ ಮಾರಾಟ ಮಾಡಬೇಡಿ. ನಿಮ್ಗೆ ಒಳ್ಳೆ ಬೆಲೆನೂ ಸಿಕ್ಕುತ್ತೆ. ಜೊತೆಗೆ ಅದು ಯಾರು ಅದರ ಹುಚ್ಚರಿರ್ತಾರೋ ಅವ್ರಿಗೆ ಬಳಕೆ ಆಗತ್ತೆ. ಇಲ್ಲ ಅಂದ್ರೆ ಅದನ್ನ ಸಾಫ್ಟ್ವೇರ್ಗಳಲ್ಲಿ ಬಳಸ್ತಾರೆ. ಇಲ್ಲ ಮಾರಾಟ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಕಡೆಗೆ ಬ್ಯಾಂಕುಗಳೆಲ್ಲ ಅದನ್ನು ಇಟ್ಟುಬಿಡಿ. ಅದನ್ನ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋದಕ್ಕಿಂತ ಬ್ಯಾಂಕಲ್ಲಿ ಇಟ್ಟರೆ ಅದು ಸರ್ಕಾರದ ಲೆಕ್ಕಕ್ಕೆ ಸಿಗುತ್ತೆ. ಆವಾಗ ಸರ್ಕಾರಕ್ಕೆ ಅದರಿಂದ ಲಾಭ ಇದೆ, ದೇಶಕ್ಕೆ ಅದರಿಂದ ಲಾಭ ಇದೆ. ಇನ್ನು ಇಲ್ಲಿ ಅಸ್ಥೇಯ ಪ್ರತಿಷ್ಠಾಪನೆ ಆದ್ರೆ, ಅಸ್ಥೇಯ ಸಿದ್ಧಿ ಆದ್ರೆ ಸರ್ವರತ್ನೋಪಸ್ಥಾನಂ, ಸರ್ವರತ್ನಗಳನ್ನ ಇಟ್ಟುಕೊಂಡ ಸಮೀಪಕ್ಕೆ ಬರ್ತಾನ ಅವನು. ಇಲ್ಲಿ ರತ್ನಗಳು ಯಾವುದು ಅಂದ್ರೆ ವಿವೇಕ, ವೈರಾಗ್ಯ, ಮುಮುಕ್ಷುತ್ವ, ಇವೆಲ್ಲ ಏನಿದಾವಲ್ಲ ಸಾಧನಾ ಸಂಪತ್ತು, ಅದನ್ನೇ ಇಲ್ಲಿ ರತ್ನಗಳು ಅಂತ ಕರೆದಿದ್ದಾರೆ. ಒಬ್ಬ ಮನುಷ್ಯ ಅವನಿಗೆ ರತ್ನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕೆಲವು ಸಾರಿ ಅವನ ಮೈ ಮೇಲೆ ಒಳ್ಳೆ ಬಟ್ಟೆನೂ ಕೂಡ ಇರ್ಲಿಕ್ಕಿಲ್ಲ, ಚಿಂದಿ ಬಟ್ಟೆ ಧರಿಸ್ಬೋದು. ಆದ್ರೆ ಅವನು ಯೋಗಿ ಆದ್ರೆ, ಯೋಗ ಮಾರ್ಗದಲ್ಲಿ ಸಿದ್ಧಿ ಪಡ್ಕೊಂಡಿದ್ದ ಆದ್ರೆ ಎಲ್ಲರಿಗೂ ಬೇಕಾದವನಾಗ್ತಾನೆ. ಜೊತೆಗೆ ಅವನು ಕೂಡ ಸಂತೋಷ ಭರಿತನಾಗ್ತಾನೆ. ಆನಂದ ಸಂತೋಷಗಳ ಮೂಲನೇ ಅವನಾಗ್ತಾನೆ. ಅದು ಎಲ್ಲಾ ರತ್ನಗಳ ಸರ್ವರತ್ನೋಪಸ್ಥಾನಂ ಅಂತ ಕರೆದಿದ್ದಾರೆ. ಇದಂಗಿದೆ ನೋಡಿ. ಒಬ್ಬನಿಗೆ ಒಬ್ಬ ಒಳ್ಳೆ ಮನುಷ್ಯ ಆದ್ರೆ ಗೊತ್ತಿದೆ ನಿಮ್ಗೆಲ್ಲ, ಯೋಗಿ ಆಗೋದು ಬೇಡ. ಸುಮ್ಮನೆ ಅವನು ಇನ್ನೊಬ್ರದ್ದೇನು ಅಪಾರಿಸಲ್ಲ, ಜಗಳಕ್ಕೆ ಹೋಗಲ್ಲ, ಬಂದಂತವ್ರಿಗೆ ತನ್ನಲ್ಲಿ ಇದ್ದಿದ್ದೇನೋ ಹಂಚ್ಕೊಳ್ತಾನೆ, ದಾಸೋಹ ಮಾಡ್ತಾನೆ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾನೆ, ಅಹಂಕಾರಿ ಅಲ್ಲ. ಇಂಥವ್ರೇನೆ ಎಷ್ಟೋ ಶಾಂತಿ, ಸಮಾಧಾನ, ಊರಿಗೆ ಬೇಕಾದವ್ರು ಆಗ್ತಾರೆ, ಜನರಿಗೆ ಬೇಕಾದವ್ರು ಆಗ್ತಾರೆ. ಯಾರು ಅವ್ರಿಗೆ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ, ಅವನು ಯಾರಿಗೂ ತೊಂದರೆ ಕೊಡಲ್ಲ. ಇಂಥವ್ರೇನೆ ಎಷ್ಟೋ ಅದ್ಭುತ ಆಗ್ತಾರೆ. ಅಂಥದ್ರಲ್ಲಿ ಆತ್ಮಜ್ಞಾನವನ್ನು ಅಳವಡಿಸಿಕೊಂಡು ಆತ್ಮಶಕ್ತಿಯನ್ನ ಜಾಗೃತಿ ಮಾಡಿಕೊಂಡಿದ್ದೆ ಆದ್ರೆ ಅದೆಂತಹ ಸಿದ್ಧಿ. ಅವನು ಸರ್ವರತ್ನಗಳಿಗೆ ಹತ್ತಿರ ಆಗ್ತಾನೆ. ಉಪಸ್ಥಾನಂ
ಸಮೀಪ ಆಗ್ತಾನೆ. ಸರ್ವರತ್ನಗಳ ಸ್ವರೂಪ ಅಂತ ಹೇಳ ಬಳಸಲ್ಲ ಅವನು. ಉಪಸ್ಥಾನಂ, ರತ್ನದ ರೀತಿಯಲ್ಲಿ ಆಗ್ತಾನೆ. ಇಷ್ಟು ಸಾಕಲ್ವಾ? ಮನುಷ್ಯತ್ವ ಬಂದಿದ್ದಕ್ಕೆ, ಮನುಷ್ಯ ಜನ್ಮ ಬಂದಿದ್ದಕ್ಕೆ, ಮನುಷ್ಯತ್ವವನ್ನು ಅಳವಡಿಸಿಕೊಂಡು ದೈವತ್ವದ ಕಡೆಗೆ ನಾವು ಪ್ರಯಾಣ ಮಾಡಿದರೆ ಅದರಂತಹ ದೊಡ್ಡ ಸಿದ್ಧಿ ಯಾವುದಿದೆ? ಆದ್ದರಿಂದ ನಾನು ಹೇಳೋದು, ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೊದಲು ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ. ಅಲ್ಲೇ ನೀವು ರತ್ನದ ರೀತಿಯಲ್ಲಿ ಆಗಕ್ಕೆ ಶುರುವಾಗ್ತೀರ. ಮೆಡಿಕಲ್ ಸ್ಟೋರ್ಗೆ ಹೋಗಲ್ಲ, ಒಂದು ಮಾತ್ರೆ ತಗೊಳ್ಳಲ್ಲ, ಆಮೇಲಿಂದ ಬೇರೆಯವ್ರದ್ದು ಯಾರ್ದು ಆಸೆ ಪಡಲ್ಲ. ಸರ್ಕಾರದಿಂದ ಏನಾದರೂ ಸುಳ್ಳೆ ಬರ್ತಿದ್ರೆ, ಅಂದರೆ ಅವ್ರ ಆಸೆ ಆಮಿಷಗಳಿಗೋಸ್ಕರ ಕೊಡ್ತಾ ಇದ್ರೆ ಅದನ್ನ ಯಾವುದು ನಾನು ತಗೊಳ್ಳಲ್ಲ ಅನ್ನುವ ಸಂಕಲ್ಪವನ್ನು ಮಾಡಿ ನೀವು ಅದನ್ನು ಬಿಡ್ತಾ ಬಿಡ್ತಾ ಬನ್ನಿ. ನಿಮಗೆ ಎಲ್ಲ ರೀತಿಯ ಏನು ರತ್ನಗಳು ಸಿಕ್ಕ ಹಾಗೆ ನಿಮಗೆ ಸಂತೋಷ ಆಗ್ತಾ 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 ಬರುತ್ತೆ. ಅದರಲ್ಲೂ ಸಾಧಕರೇನಿರ್ತಾರೆ ಪ್ರಾರಂಭಾವಸ್ಥೆಯಲ್ಲಿ ಇವ್ಯಾವನ್ನು ಆಸೆ ಪಡಬಾರ್ದು. ಅದರ ಅರ್ಥ ಸಿದ್ಧಪುರುಷರಾದ್ಮೇಲೆ ಆಸೆ ಪಡ್ಬೋದಾ? ಇಲ್ಲ. ಅಲ್ಲೂ ಕೂಡ ಸಿದ್ಧಪುರುಷರು ಆದ್ಮೇಲೂ ಅವನು ಸಮಾಜಕ್ಕೆ ಭಂಗ ಬರ್ತಕ್ಕಂತಹ, ಸಮಾಜದ ಜನರಿಗೆ ಇಷ್ಟವಾಗಲಾರದಂತಹ, ಸಮಾಜಕ್ಕೆ ದ್ರೋಹ ಮಾಡುವಂತಹ, ಸರ್ಕಾರಕ್ಕೆ ದ್ರೋಹ ಮಾಡುವಂತಹ ಯಾವುದೇ ಆಸೆಗಳನ್ನ, ಯೋಜನೆಗಳನ್ನ ಹಾಕೋಬಾರ್ದು. ಪರಿಸರಕ್ಕೆ ನಷ್ಟ ಮಾಡ್ತಕ್ಕಂತಹ ಯೋಜನೆಗಳನ್ನ ಹಾಕಬಾರ್ದು. ಪರಿಸರ ಪ್ರೀತಿ, ಪರಿಸರದ ಪರವಾಗಿ, ಪ್ರಕೃತಿಯ ಪರವಾಗಿ, ದೈವಿ ಅನುಗ್ರಹದ ರೀತಿನಲ್ಲಿ ಅವನು ಕೆಲಸ ಮಾಡ್ತಾ ಇದ್ರೆ ಅವನಿಗೂ ಸಂತೋಷ ಇರ್ತದೆ, ಎಲ್ಲರಿಗೂ ಸಂತೋಷ ಇರುತ್ತೆ. ಇದು ಬಹಳ ಶ್ರೇಷ್ಠವಾದಂತಹ ಗುಣ ಅನ್ನುವ ಮಾತನ್ನ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ಅಸ್ಥೇಯ ಅಂದ್ರೆ, ಸ್ಥೇಯ ಅಂದ್ರೆ ಕಳ್ತನ ಮಾಡೋದು. ಕಳ್ತನ ಮಾಡೋದಂತೂ ಇನ್ನೂ ತಪ್ಪು. ಕಳ್ತನ ಮಾಡೋದಂದ್ರೆ ಬರೇ ಪಿಕ್ ಪಾಕೆಟ್ ಮಾಡೋದು, ಮನೆಗಳ ಕಳ್ತನ ಮಾಡೋದು ಇದಷ್ಟೇ ಅಲ್ಲ. ರಾಜಕಾರಣಿಗಳ ಜೊತೆ ಸೇರಿಕೊಂಡು ರಾಜಕಾರಣಿಗಳ ತಪ್ಪು ಮಾರ್ಗದಲ್ಲಿ ಯಾರೇ ಯೋಗಿಗಳಾಗಿರ್ಬೋದು ಅಥವಾ ಬೇರೆ ಬೇರೆಯವ್ರು ಇರ್ಬೋದು, ಅವರು ಸರ್ಕಾರದ ಸಂಪತ್ತನ್ನ ಕೊಳ್ಳೆ ಹೊಡೆದ್ರೆ ಅದು ತಪ್ಪು. ಅದರಿಂದ ಏನಾಗತ್ತೆ, ನಾನು ನೋಡಿದ್ದೀನಿ, ನಾನೇ ಪ್ರತ್ಯಕ್ಷ ಗಮನಿಸಿದ್ದೀನಿ. ರಾಜಕಾರಣಿಗಳ ಜೊತೆ ಶಾಮೀಲಾಗಿ ದೊಡ್ಡ ದೊಡ್ಡ ಮಠಗಳನ್ನು ಕಟ್ಟಿಸಿದ್ದಾರೆ, ನೂರಾರು ಕೊಠಡಿಗಳನ್ನು ಕಟ್ಟಿಸಿದ್ದು ಉಪಯೋಗನೇ ಆಗಿಲ್ಲ. ಎಷ್ಟು ಹರಿದ್ವಾರದಲ್ಲೇ, ಋಷಿಕೇಶದಲ್ಲೇ ಆಗಿನ ಕಾಲದಲ್ಲಿ 50 ವರ್ಷಗಳ ಹಿಂದೆ, 60-70 ವರ್ಷಗಳ ಹಿಂದೆ ಕಟ್ಟಿಸಿದಂತಹವು ನೂರಾರು ಕೊಠಡಿಗಳು ಸುಮ್ಮನೆ ಮಣ್ಣು ತಿಂದು ಅವೆಲ್ಲ ಬಿದ್ದು ಹೋಗಿ ಕಾಡು ಬೆಳೆದು, ಆಗಿನ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದು ಅವರು ದೇಶನೇ ಬಿಟ್ಟು ಹೋಗ್ಬಿಟ್ರು. ಬೇರೆ ದೇಶಕ್ಕೆ ಹೊರಟೋದ್ರು. ಯಾರು ಪ್ರಧಾನಮಂತ್ರಿಗಳು ಕಟ್ಟಿಸ್ಕೊಟ್ರು, ಏನೂ ಉಪಯೋಗ ಆಗಲಿಲ್ಲ. ಅದು ಕಳ್ಳತನದ ಹಣ. ಅಂದ್ರೆ ದೇಶಕ್ಕೆ ದ್ರೋಹ ಮಾಡಿ, ಆ ಪ್ರಧಾನಮಂತ್ರಿನೇ ಇರಲಿ, ರಾಷ್ಟ್ರಪತಿನೇ ಇರಲಿ, ರಾಜಕಾರಣಿ, ಮಂತ್ರಿ, ಶಾಸಕ ಯಾರೇ ಇರಲಿ, ನಮಗೆ ಸಲ್ಲದ ಹಣ ಬಂದ್ರೆ ಅದು ಯಾವ ರೂಪದಲ್ಲೂ ಹೋಗ್ಬಿಡುತ್ತೆ. ಅದು ಒಳ್ಳೇದಕ್ಕೆ ಉಪಯೋಗ ಆಗಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿರೋದು, ಸುಮ್ಮನೆ ಹೇಳಿಲ್ಲ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಪಾಪದಿಂದ ಬಂದ ಹಣ, ಇನ್ನೊಬ್ಬರನ್ನ ನೋಯಿಸಿ ಪಡ್ಕೊಂಡಂತ ಹಣ, ಅದು ಪ್ರಾಯಶ್ಚಿತ್ತಕ್ಕೆ, ಪಾಠ ಕಲಿಸೋದಕ್ಕೆ ಅಥವಾ ಯಾರಿಗೋ ಉಪಯೋಗ ಇಲ್ಲದಿದ್ದಂಥವ್ರಿಗೆ ಸಲ್ಲುತ್ತೆ ಹೊರತು, ಪಾಪಿಗಳಿಗೆ ಸಲ್ಲುತ್ತೆ ಹೊರತು ಸತ್ಪಥಕ್ಕೆ, ಸನ್ಮಾರ್ಗಕ್ಕೆ, ಶರಣರಿಗೆ ಸಲ್ಲಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವುದೇ ರೀತಿಯ ಕಳ್ಳತನಕ್ಕೂ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ತಪ್ಪಿಸೋಣ, ಅದು ಇರ್ಲಾರ್ದಂಗೆ ಮಾಡೋಣ. ಏನು ನಿಯಮ ಪ್ರಕಾರವಾಗಿ ಬರ್ತದೋ ಅದು ಬರಲಿ. ಒಳ್ಳೆ ಕೆಲಸಕ್ಕಾಗಿ ಯಾರೋ ತ್ಯಾಗ ಮಾಡಿದರೆ, ದಾನ ಮಾಡಿದರೆ ಅದು ಪರವಾಗಿಲ್ಲ, ಅವ್ರು ಗಳಿಸಿದ್ದಿದ್ರೆ, ಕಷ್ಟಪಟ್ಟು ಗಳಿಸಿದ್ದಿದ್ರೆ. ಇಲ್ಲ ಅಂದ್ರೆ ಇಂತಹ ಕೆಟ್ಟ ಹಣದ
ತಗೊಂಡು ಕೆಟ್ಟದ್ದನ್ನೇ ಸಮಾಜದಲ್ಲಿ ಬೆಳೆಸೋದು ಬೇಡ, ಅದರ ಪ್ರಸಾರ ಬೇಡ. ಅದೇ ನಿಜವಾದ ಸ್ಥೇಯ ಗುಣ. ಮುಂದೆ ಕೊನೆಯದಾಗಿ ಹೇಳ್ತಾರೆ, ಅಸ್ಥೇಯ ಅಂದರೆ, ಸ್ಥೇಯ ಅಂದರೆ ದೇಹಕ್ಕೆ ಸಂಬಂಧಪಟ್ಟಿದ್ದು, ಅಸ್ಥೇಯ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ಜಾಗೃತಿ, ಆತ್ಮ ವಿಕಾಸ ಅವೆಲ್ಲವೂ ಅಸ್ಥೇಯ. ದೇಹವನ್ನು ಬೆಳೆಸ್ಕೊಂಡು ಸಿಕ್ಕಾಪಟ್ಟೆ ದೇಹವನ್ನು ಉಬ್ಬಿಸಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರೆ ಅದು ಕೂಡ ಸ್ಥೇಯವೇ. ಅದು ಅಸ್ಥೇಯ ಆಗೋದಿಲ್ಲ. ಅವಾಗ ಶಾಂತಿ ಸಮಾಧಾನ ಬರಲ್ಲ. ಸಿಕ್ಕಾಪಟ್ಟೆ ಬೊಜ್ಜು ಬರೆಸ್ಕೊಳ್ಳೋದು ಕೂಡ ಕಳತನ ಅನ್ನುವ ಮಾತನ್ನ ಮಲ್ಲಿಕಾರ್ಜುನ ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಸ್ಥೇಯ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅಸ್ಥೇಯ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.